ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ. ಮೊದಲಿಗೆ ಹೆಡ್ಲೈನ್ಸ್. ಎಸ್ಐಟಿ ಕತ್ತರಿಯಲ್ಲಿ ರೇವಣ್ಣ ವಿಲವಿಲ, ಮತ್ತೆ 4 ದಿನ ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಕಸ್ಟಡಿಗೆ. ಸಂತ್ರಸ್ತೆ ಹೇಳಿಕೆ ಮೇಲೆ ತನಿಖೆ ಚುರುಕು. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ, ರಾಜಕೀಯ ಭವಿಷ್ಯ ಹಾಳು ಮಾಡಿದ್ರಿ ಎಂದ HDR. ನನ್ನನ್ನು ಬಲವಂತವಾಗಿ ಬಳಸಿಕೊಂಡಿದ್ದಾರೆ, ಸಂತ್ರಸ್ತೆ ಗಂಭೀರ ಆರೋಪ. ಕಿಡ್ನಾಪ್ ಮಾಡಿಲ್ಲ ಎಂದ ಮಾಜಿ ಸಚಿವ. ಪ್ರಜ್ವಲ್ಗೆ ಬ್ಲೂ ಕಾರ್ನರ್ ನೋಟಿಸ್. ಭಾರತಕ್ಕೆ ಹಿಂದೆ ರೇವಣ್ಣ ಪುತ್ರ ವಾಪಸ್ ಸಾಧ್ಯತೆ. ಏರ್ಪೋರ್ಟ್ಗಳಲ್ಲಿ ಪೊಲೀಸರಿಂದ ಹದ್ದಿನ ಕಣ್ಣು. ಕರುನಾಡಿಗೆ ಭೀಕರ ಬರಸಿಡಿಲಾಘಾತ. ರಾಜ್ಯದಲ್ಲಿ ಕೃಷಿ ಚಟುವಟಿಕೆ ಬಹುತೇಕ ಸ್ತಬ್ಧ. ಒಣಗಿ ಹೋಗುತ್ತಿದೆ ಅಡಕೆ ತೆಂಗು ಕೃಷಿ.